ಬಳ್ಳಾರಿ ಸೆಂಟ್ರಲ್ ಜೈಲು ಅಂದ್ರೆ ಎಂಥವರ ಎದೆಯೂ ಕೂಡ ನಡುಗುತ್ತೆ. ಆ ಜೈಲು ಪ್ರಖ್ಯಾತಿ ಹಾಗೂ ಕುಖ್ಯಾತಿಯಿಂದಲೂ ಕೂಡ ಫೇಮಸ್ ಆಗಿಬಿಟ್ಟಿದೆ. ಹಾಗಾದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಿನ ಇತಿಹಾಸ ಹಾಗೂ ಒಳಗಿನ ಚಿತ್ರಣದ ಬಗ್ಗೆ ವರದಿ ಇಲ್ಲಿದೆ ನೋಡಿ. ಅಂಡಮಾನ್ ಬಿಟ್ರೆ ಬಳ್ಳಾರಿ ಜೈಲೇ ಕಠಿಣ ಜೈಲು. ಬಳ್ಳಾರಿ ಜೈಲಿನ ಹಿಸ್ಟ್ರಿ ಕೇಳಿದ್ರೆ ಎದೆ ಝಲ್ ಅನ್ನುತ್ತೆ. ಗಣಿನಾಡು ಬಳ್ಳಾರಿಯಲ್ಲಿರುವ ಸೆಂಟ್ರಲ್ ಜೈಲ್ಗೆ ದೊಡ್ಡ ಇತಿಹಾಸವಿದೆ. ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣವಾಗಿದ್ದು ಆಗಿನ ಕಾಲಕ್ಕೆ ದೇಶದ 3ನೇ ಕಠಿಣ ಹಾಗೂ ದೊಡ್ಡ ಜೈಲಾಗಿತ್ತು ಇದು. ಅಂಡಮಾನ್ ಬಿಟ್ರೆ ಬಳ್ಳಾರಿ ಜೈಲೇ ಅತಿ ಕಠಿಣ ಜೈಲು. 1884ರಲ್ಲಿ ಬ್ರಿಟಿಷರು ನಿರ್ಮಾಣ ಮಾಡಿದ್ದ ಜೈಲು ಇದು. ಇದರಲ್ಲಿ ವಾಜಪೇಯಿ, ಅಡ್ವಾಣಿ ಈ ಬಳ್ಳಾರಿ ಜೈಲಿನಲ್ಲೇ ಇದ್ರು. ತುರ್ತು ಪರಿಸ್ಥಿತಿಯಲ್ಲಿ ಇಬ್ಬರು ನಾಯಕರ ಬಂಧನವಾಗಿತ್ತು. ಸದ್ಯ 9 ಬ್ಯಾರಕ್ಗಳಿರುವ ಜೈಲಲ್ಲಿ 385 ಕೈದಿಗಳಿದ್ದಾರೆ. 100ಕ್ಕೂ ಹೆಚ್ಚು ಜನ ಕೊಲೆ ಆರೋಪಿಗಳು ಜೈಲಲ್ಲಿದ್ದಾರೆ. ಜೈಲಿನ ಸುತ್ತ ಸುಮಾರು 30 ಅಡಿ ಎತ್ತರದ ಗೋಡೆ ಇದೆ. ಅಲ್ಲದೆ ಗೋಡೆಯ ಮೇಲೆ ಲೇಸರ್ ಟೆಕ್ನಾಲಜಿಯ ಕಾವಲು ಇದ್ದು ಕಬ್ಬಿಣದ ತಂತಿ ಮೂಲಕ ಎಲೆಕ್ಟ್ರಿಕಲ್ ಶಾಕ್ ಸೆಕ್ಯೂರಿಟಿ ಇದೆ. ಜೊತೆಗೆ ಒಟ್ಟು 88 ಸಿಸಿ ಕ್ಯಾಮೆರಾ ಜೈಲಿನ ಒಳಗೂ ಹೊರಗಡೆ ಕೂಡ ಇದೆ. ಇಲ್ಲಿ ಭೀಮಾ ತೀರದ ಹಂತಕರ ಪೈಕಿ ಕೆಲವರು ಇಲ್ಲೇ ಇದ್ದಾರೆ. ಇಲ್ಲಿ ಕೋರ್ಟ್ ಕಲಾಪಕ್ಕೆ ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆ ಇದೆ. ಇನ್ನು ಬಳ್ಳಾರಿ ಸೆಂಟ್ರಲ್ ಜೈಲ್ ಅಂದ್ರೆ ಕಠಿಣ ಕಾರಾಗೃಹ ಅಂತಾರೆ. ಯಾಕಂದ್ರೆ ಇಲ್ಲಿ ಸೌಲಭ್ಯಗಳು ಕಡಿಮೆ. ಬಳಸುವ ನೀರು ಹಿಡಿದುಕೊಳ್ಳುವುದರಿಂದ ಹಿಡಿದು ಎಲ್ಲವನ್ನೂ ಕೈದಿಗಳೇ ಮಾಡಿಕೊಳ್ಳಬೇಕು. ಒಟ್ಟಾರೆ ಬಳ್ಳಾರಿ ಜೈಲ್ ಹಿಸ್ಟ್ರಿ ಕೇಳಿದ್ರೆ ಸಾಕು ಎದೆ ಜಲ್ ಅನ್ಸುತ್ತೆ. ಇನ್ನು ಇಲ್ಲಿ ಶಿಕ್ಷೆ ಅನುಭವಿಸುವವರ ಕತೆ ನೀವೇ ಊಹಿಸಿ. ಇನ್ನು ದರ್ಶನ್ ಕತೆ ಏನಾಗುತ್ತೋ ಕಾದು ನೋಡೋಣ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಡಿಆರ್ ತುಕಡಿಯನ್ನು ಕೂಡ ಇಲ್ಲಿಂದ ಕಳಿಸಿಕೊಡುವಂಥ ಸಾಧ್ಯತೆ ಇದೆ. ಸಿಟಿ ದಾಟಿದ ಬಳಿಕ ಯಾವ್ಯಾವ ಸ್ಟೇಷನ್ ಲಿಮಿಟ್ಸ್ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ನಲ್ಲಿ ಬರುತ್ತೆ ಅಲ್ಲಿನ ಠಾಣಾ ಇನ್ಸ್ಪೆಕ್ಟರ್ಗಳು ವಿಶೇಷ ಭದ್ರತೆಯ ಮೂಲಕ ಬಳ್ಳಾರಿಯ ಜೈಲಿನವರೆಗೂ ಕೂಡ ಕಳಿಸೋವರೆಗೂ ಕೂಡ ಅವರು ಈ ಒಂದು ಕೆಲಸವನ್ನು ಮಾಡ್ತಾರೆ. ಅಂತಂದರೆ ಸುಮಾರು 2 ಗಂಟೆಗೆ ಹೊರಟ್ರೆ ದರ್ಶನ್ ಅಲ್ಲಿಗೆ ರಾತ್ರಿ ಒಂದು 9 ರಿಂದ 10 ಗಂಟೆ ಒಳಗಾಗಿ ಆತ ಜೈಲನ್ನು ಮುಟ್ಟುವಂತೆ ಈಗ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಜೊತೆಗೆ ಬಳ್ಳಾರಿಯಲ್ಲೂ ಕೂಡ ಈಗ ವಿಶೇಷವಾದಂಥ ಸೆಲ್ಲನ್ನು ಈಗ ಸಿದ್ಧ ಮಾಡಿರುವಂಥದ್ದು. ಅಲ್ಲಿ ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆ ಹದಗೆಡದಂತೆ ಈಗಾಗಲೇ ಬ್ಯಾರಿಗೇಡ್ಗಳನ್ನು ನಿರ್ಮಿಸಿ ಅಭಿಮಾನಿಗಳು ಯಾವುದೇ ರೀತಿ ತೊಂದರೆ ಕೊಡದಂತಲೂ ಕೂಡ ಈಗಾಗಲೇ ಅಲ್ಲಿ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿರುವಂಥದ್ದು. ಶ್ರುತಿ, ಸುಮಾರು 1.5 ಅಷ್ಟರೊಳಗೆ ಕೋರ್ಟ್ ವಿಚಾರಣೆ ಇವತ್ತೇನು 14 ದಿನ ಮುಗಿದಿದೆ. ಇದರ ವಿಚಾರಣೆ ಬಳಿಕ 14 ದಿನಗಳ ನ್ಯಾಯಾಂಗ ಬಂಧನದ ಬಳಿಕ ದರ್ಶನ್ರನ್ನ 2 ಗಂಟೆಗೆ ಇಲ್ಲಿಂದ ಕಳಿಸ್ಕೊಡಲಾಗುತ್ತೆ, ಶಿಫ್ಟ್ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಸದ್ಯಕ್ಕೆ ಲಭ್ಯ ಆಗಿರುವಂಥದ್ದು. ಶ್ರುತಿ, ಓಕೆ ದಿವಿತ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ. ಮತ್ತೊಂದು ಕಡೆ ಬಳ್ಳಾರಿ ಕಡೆ ಹೋಗೋಣ. ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಇದ್ದಾರೆ. ಬಳ್ಳಾರಿ ಜೈಲ್ ಬಗ್ಗೆ ರೇಣುಕಾರಾಧ್ಯ, ಎಷ್ಟು ಖ್ಯಾತಿ ಪಡೆದಿದೆಯೋ ಅಷ್ಟೇ ಕುಖ್ಯಾತಿಯನ್ನ ಕೂಡ ಪಡೆದಿದೆ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಅದರ ಹಿಸ್ಟ್ರಿ ಜೊತೆಗೆ ಈಗ ನಟ ದರ್ಶನ್ ಬರ್ತಾರೆ ಅನ್ನೋ ಕಾರಣಕ್ಕೆ ಸಿದ್ಧತೆಗಳು ಯಾವ ರೀತಿ ಆಗ್ತಾ ಇದೆ? ಬೆಳಗಿಂದ ಗಮನಿಸ್ತಾ ಇದ್ವಿ, ಮತ್ತೆ ಹುಚ್ಚು ಅಭಿಮಾನಿಗಳು ನೆರೆದು ಬಿಟ್ಟಿದ್ದಾರೆ ಅವ್ರನ್ನ ನೋಡಬೇಕು ಅಂತ. ಅಲ್ಲಿನ ವಾಸ್ತವ ಪರಿಸ್ಥಿತಿಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಖಂಡಿತ ಶ್ರುತಿ, ನಮ್ಮ ಮೊದಲನೇದಾಗಿ ಬಳ್ಳಾರಿ ಜೈಲ್ಗೆ ದರ್ಶನ್ ಅವರು ಏನು ಬರ್ತಾ ಇದ್ದಾರೆ, ಹೀಗಾಗಿ ಇಲ್ಲಿ ಸಿದ್ಧತೆಗಳ ಬಗ್ಗೆ ತೋರಿಸ್ತೀನಿ. ಬಳ್ಳಾರಿ ಸೆಂಟ್ರಲ್ ಜೈಲಿನ ಮುಂಭಾಗ ನಾನಿದ್ದೀನಿ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು, ಅಂತಿಮ ಹಂತದ ಸಿದ್ಧತೆಗಳನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ಬಳ್ಳಾರಿ ಜೈಲಿನ ಮುಂಭಾಗ ಇರತಕ್ಕಂಥ ರಸ್ತೆಯಲ್ಲಿ ಜನರನ್ನು, ಸಾರ್ವಜನಿಕರನ್ನ ಓಡಾಡೋದಕ್ಕೆ ಬಿಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ಯಾಕಂದರೆ ಸಾಕಷ್ಟು ಜನ ಅಭಿಮಾನಿಗಳು ಈ ಒಂದು ಜೈಲಿನ ಮುಂಭಾಗ ಬರೋ ಸಾಧ್ಯತೆ ಇರತಕ್ಕಂಥಲ್ಲಿ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡೋದಕ್ಕೆ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಮಧ್ಯಾಹ್ನದ ನಂತರ ದರ್ಶನ್ ಬೆಂಗಳೂರು ಬಿಟ್ಟ ನಂತರ ಸಂಪೂರ್ಣವಾಗಿ ಈ ರಸ್ತೆಯನ್ನು ಬಂದ್ ಮಾಡ್ತಾರೆ. ಜೊತೆಗೆ ದರ್ಶನ್ ಅವ್ರನ್ನ ಇರಿಸೋದಕ್ಕೆ ಹೈ ಸೆಕ್ಯೂರಿಟಿ ಸೆಲ್, ಅಂದರೆ ಬೇರೆ ಬೇರೆ ಜೈಲ್ಗಳಲ್ಲಿ VIP ಸೆಲ್ಗಳಂತ ಇರ್ತವೆ. ಆದರೆ ಬಳ್ಳಾರಿ ಜೈಲಿನಲ್ಲಿ ಆ ರೀತಿಯ ವ್ಯವಸ್ಥೆ ಇಲ್ಲ. ಬದಲಿಗೆ ಹೈ ಸೆಕ್ಯೂರಿಟಿ ಸೆಲ್ ಅಂತ ಕರೀತಾರೆ. ಅಂತಹ 16 ಸೆಲ್ಗಳು ಇರ್ತಕ್ಕಂಥದ್ದು. ಅದರಲ್ಲಿ ಒಂದು ಸೆಲ್ನಲ್ಲಿ ದರ್ಶನ್ ಅವ್ರನ್ನ ಇಡೋದಕ್ಕೆ ಈಗಾಗಲೇ ಎಲ್ಲ ವ್ಯವಸ್ಥೆ ಆಗಿರ್ತಕ್ಕಂಥದ್ದು. ಮಧ್ಯಾಹ್ನದ ನಂತರ ಬೆಂಗಳೂರನ್ನ ಬಿಟ್ಟ ಬಳಿಕ ಇನ್ನಷ್ಟು ಸಿಬ್ಬಂದಿಯನ್ನು ಇಲ್ಲಿ ನಿಯೋಜನೆ ಮಾಡ್ತಾರೆ. ಇದಿಷ್ಟು ಸದ್ಯದ ಅಪ್ಡೇಟ್. ಆದರೆ ಇನ್ನು ಬಳ್ಳಾರಿಯ ಜೈಲಿನ ಹಿಸ್ಟರಿಯನ್ನು ಕೇಳಿದರೆ ನಿಜಕ್ಕೂ ಎಲ್ಲರಿಗೂ ಕೂಡ ಎದೆ ಡವಡವ ಅನ್ನತ್ತೆ. ಯಾಕಂದರೆ ಸ್ವತಂತ್ರ ಪೂರ್ವದಲ್ಲಿ ಬಳ್ಳಾರಿ ಜೈಲ್ ಅಂದರೆ ಭಾರತೀಯರಿಗೆ ಒಂದು ರೀತಿಯಾಗಿ ಪ್ರಖ್ಯಾತಿ, ಅಂದರೆ ಹೆಮ್ಮೆಯ ವಿಚಾರವಾಗಿತ್ತು. ಯಾಕಂದರೆ ಸ್ವತಂತ್ರ ಹೋರಾಟಗಾರರು ಜೊತೆಗೆ ಯುದ್ಧ ಕೈದಿಗಳನ್ನು ಈ ಒಂದು ಜೈಲಿನಲ್ಲಿ ಇರಿಸ್ತಾ ಇದ್ರು. ಆ ಬಳಿಕ ಅಂದರೆ ಸ್ವತಂತ್ರದ ನಂತರ ಬಳ್ಳಾರಿ ಜೈಲು ಅಷ್ಟೇ ಕುಖ್ಯಾತಿಗೆ ಒಳಗಾಯಿತು. ಯಾಕಂದರೆ ದೊಡ್ಡ ದೊಡ್ಡ ಕ್ರಿಮಿನಲ್ಗಳು, ಟೆರರಿಸ್ಟ್ಗಳು ಇಂಥವ್ರನ್ನ ಕರೆದುಕೊಂಡು ಬಂದು ಈ ಜೈಲಿನಲ್ಲಿ ಇಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಅದರ ಅಂದರೆ ಪ್ರಮುಖವಾಗಿ ಗಮನಿಸಬೇಕಾದ್ರೆ ಬನ್ನಂಜೆ ರಾಜ, ಏನು ಭೂಗತ ಪಾತಕಿ ಇದ್ದಾರೆ, ಬನ್ನಂಜೆ ರಾಜ ಆಗಿರ್ಬೋದು, ಟೆರರಿಸ್ಟ್ಗಳು, ಬೇರೆ ಬೇರೆ ಟೆರರಿಸ್ಟ್ಗಳಾಗಿರ್ಬೋದು, ಭೀಮಾ ತೀರದ ಹಂತಕರಾಗಿರ್ಬೋದು, ಇವರೆಲ್ಲರನ್ನೂ ಕೂಡ ಇದೇ ಜೈಲಿನಲ್ಲಿ ಇಟ್ಟು ಶಿಕ್ಷೆಗೆ ಒಳಪಡಿಸಿರ್ತಕ್ಕಂಥದ್ದು. ಆ
ಆ ಬಳಿಕ ಬೇರೆ ಜೈಲಿಗೆ ಕಳಿಸಿರ್ತಕ್ಕಂಥದ್ದು. ಶ್ರುತಿ ಎಷ್ಟರ ಮಟ್ಟಿಗೆ ಅಂದರೆ ಈಗ ಪೊಲೀಸ್ನವರು ಯಾರಾದರೂ ಕಿತಿಮೆ ಅಂದರೆ ಒಂದು ರೀತಿಯಾದ ಗಾಂಚಲಿಯನ್ನು ಮಾಡಿದಾಗ ನಿನ್ನ ಒಳಗಾಗ್ತೀನಿ ಅಂತ ಈಗ ಹೇಳ್ತಾ ಇರ್ತಕ್ಕಂಥದ್ದು. ಆಗಿನ ಕಾಲದಲ್ಲಿ ಯಾವ ರೀತಿಯಾಗಿ ಬಳ್ಳಾರಿ ಜೈಲಿಗೆ ಕರಿತಾ ಇದ್ದಾರೆ ಅಂದರೆ ನೀನೇನಾದರೂ ಜಾಸ್ತಿ ಗಾಂಚಲಿ ಮಾಡಿದರೆ ನಿನ್ನನ್ನು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಹಾಕ್ತೀವಿ ಅನ್ನುವ ಒಂದು ಬೈಗಳನ್ನು ಬೈತಾ ಇದ್ರು. ಅದೇ ರೀತಿಯಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೂ ಕೂಡ ಅಷ್ಟೇ ಒಂದು ಕಠಿಣವಾದ ಸ್ಥಿತಿ ಇರ್ತಕ್ಕಂಥದ್ದು. ಯಾಕಂದರೆ ಬೇರೆ ಬೇರೆ ಜೈಲ್ಗಳಲ್ಲಿ ಯಾವ ರೀತಿಯಾಗಿ ಸೌಲಭ್ಯಗಳು ಇರ್ತವೆ ಆ ಯಾವ ಸೌಲಭ್ಯಗಳು ಬಳ್ಳಾರಿ ಜೈಲಿನಲ್ಲಿಲ್ಲ. ಯಾಕಂದರೆ ಬಳ್ಳಾರಿಯಲ್ಲಿ ಪ್ರತ್ಯೇಕವಾಗಿ ಸೆಲ್ಗಳು ಇರೋದೇ ಕಡಿಮೆ. 9 ಡಾರ್ಮೆಟ್ರಿಗಳಿವೆ. ಅಂದರೆ ಒಂದೇ ಒಂದು ಡಾರ್ಮೆಟ್ರಿಯಲ್ಲಿ 40 ರಿಂದ 50 ಕೈದಿಗಳು ಇರಬೇಕಾಗುತ್ತೆ. ಜೊತೆಗೆ ಅಂತಹ 9 ಡಾರ್ಮೆಟ್ರಿಗಳಲ್ಲಿ ಸುಮಾರು 500 ಕೈದಿಗಳನ್ನು ಇಲ್ಲಿ ಇಡಬಹುದಾಗಿದೆ. ಪ್ರಸ್ತುತವಾಗಿ ಬಳ್ಳಾರಿಯಲ್ಲಿ 385 ಕೈದಿಗಳಿದ್ದಾರೆ. ಈಗ ದರ್ಶನ್ ಅವ್ರನ್ನ ಏನು ಹೈ ಸೆಕ್ಯೂರಿಟಿ ಸೆಲ್ಗೆ ಹಾಕ್ತಾರೆ ಅದಕ್ಕೂ ಇವರಿಗೂ ಸಂಬಂಧ ಇರೋದಿಲ್ಲ. ಸಂಪೂರ್ಣವಾಗಿ CCTV ಕಣ್ಗಾವಲಿನಲ್ಲಿ ಅವ್ರನ್ನ ಇಡಲಾಗುತ್ತೆ ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖ ವಿಚಾರ ಏನಂದರೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇನ್ನೊಂದು ಪ್ಯಾನ್ ಮಾಡೋಕ್ಕೆ ಹೇಳ್ತೀನಿ ನಮ್ಮ ಕ್ಯಾಮ್ರಾಮನ್ ಸಿದ್ದುಗೆ. ಈ ಒಂದು ಗೋಡೆಯನ್ನು ನೋಡಿದರೆ ಗೊತ್ತಾಗುತ್ತೆ 30 ಅಡಿಯ ಗೋಡೆ ಇರ್ತಕ್ಕಂಥದ್ದು. ಈ ಗೋಡೆಯಿಂದ ಆ ಕಡೆ ನೋಡಿದರೆ ಜೈಲಿದೆ. ಆ ಒಂದು ಗೋಡೆಯನ್ನು ಹತ್ತಿ ಬರೋದಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ. ಮೇಲೆ ನೋಡ್ಬೋದು ನೀವು ಲೇಸರ್ ಟೆಕ್ನಾಲಜಿಯ ತಂತಿಗಳನ್ನು ಅಳವಡಿಸಿದ್ದಾರೆ. ಆ ತಂತಿಗಳನ್ನು ಕೇವಲ ತಂತಿಗಳಲ್ಲ, ಅದರಲ್ಲಿ ವಿದ್ಯುತ್ ಕೂಡ ಪಾಸ್ ಆಗುತ್ತೆ. ಯಾರಾದರೂ ಒಂದು ವೇಳೆ ಗೋಡೆಯನ್ನು ಹತ್ತೋದಕ್ಕೆ ಪ್ರಯತ್ನ ಪಟ್ಟರೆ ಸೈರನ್ ಬರುತ್ತೆ, ಇಮಿಡಿಯೇಟ್ ಆಗಿ ಅವ್ರನ್ನ ಕ್ಯಾಚ್ ಮಾಡ್ತಾರೆ. ಅದೇ ರೀತಿ CCTVಗಳು ಇದೇ ರೀತಿಯಾದ 85 CCTVಗಳು ಈ ಒಂದು ಜೈಲಿನಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಸಂಪೂರ್ಣವಾಗಿ ಕಠಿಣ ಪ್ರಕರಣಗಳನ್ನು ಮಾತ್ರ ಇಲ್ಲಿಗೆ ಕಳಿಸ್ತಾರೆ. ಬೇರೆ ಬೇರೆ ಜೈಲುಗಳಿಗಿಂತಲೂ ಬಳ್ಳಾರಿ ಜೈಲು ಅಂದರೆ ಸಾಕಷ್ಟು ಕುಖ್ಯಾತಿ ಪಡೆದಿದೆ. ಇಲ್ಲಿಗೆ ಬಂದರೆ ಒಂದು ರೀತಿಯಾದ ಕಠಿಣ ಶಿಕ್ಷೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಶ್ರುತಿ ಓಕೆ ರೇಣುಕಾರಾಧ್ಯ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಎಂತ ಗೂಬೆ ಅಂತಂದ್ರೆ ಅದನ್ನ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದ. ಆಯ್ತು, ರೆಕಾರ್ಡ್ ಮಾಡ್ಕೊಂಡ ಇಟ್ಕೊಂಡ ಮಜಾ ಮಾಡ್ದ, ಬೇರೆ ವಿಚಾರ. ಇವನೇನ್ ಮಾಡ್ದ, ನೋಡ್ದ ನಾವ್ ಯಾರ ಜೊತೆ ಮಾತಾಡಿದ್ವಿ, ನೋಡ್ದ ಅಂತ ಊರು ತುಂಬಾ ಊರ್ ಬಾಗಿಲು ಮಾಡ್ದ. ಇನ್ನೊಬ್ಬ ಅವನಿಗಿಂತ ಡಬಲ್ ಅಂಧಾಭಿಮಾನಿ ಒಬ್ಬ ಇದ್ದಾನೆ ಸೋಷಿಯಲ್ ಮೀಡಿಯಾ. ಅಲ್ಲ, ಅವನ ಸ್ಟೇಟಸ್ ಹಾಕೊಂಡ್ಬಿಟ್ಟ. ಆ ಸ್ಟೇಟಸ್ ಹಾಕೋದನ್ನ ಇನ್ನೊಬ್ಬ ನೋಡ್ಕೊಂಡ್ಬಿಟ್ಟ. ಅವನು ಅದನ್ನ ತೆಗೆದುಬಿಟ್ಟು ಯಾರಿಗೂ ಕಳಿಸ್ಬಿಟ್ಟ. ಅದು ಪೊಲೀಸ್ಗೂ ಬಂತು, ಮೀಡಿಯಾಗೆ ಬಂತು. ಈಗ ಹೇಳಿ, ವೇಲು ಫೋಟೋ ತೆಗೆಯದೇ ಇದ್ದಿದ್ರೆ ಇದು ಹೊರಗೆ ಬರ್ತಾ ಇತ್ತಾ? ವೇಲು ಯಾರು? ದರ್ಶನ ಅಭಿಮಾನಿ ಅಥವಾ ವಿಲ್ಸನ್ ಗಾರ್ಡನ್ ನಾಗನ ಬಲಗೈ ಬಂಟ? ಅವನು ಅದನ್ನು ಹೆಂಡತಿ ಕಳಿಸ್ದ, ಊರು ಬಾಗ್ಲಾಯ್ತು. ಆ ನಂತರ ಸತ್ಯ ಯಾರು? ಇದೇ ದರ್ಶನ ಅಭಿಮಾನಿ. ಸತ್ಯ ರೆಕಾರ್ಡ್ ಮಾಡಿಕೊಳ್ಳದೇ ಇದ್ದಿದ್ರೆ ಅಥವಾ ಅವನೇ ಇಟ್ಕೊಂಡಿದ್ರೆ ಏನೂ ಆಗ್ತಾ ಇರಲಿಲ್ಲ. ಹಾಗಾಗಿ ವಿಡಿಯೋ ಮತ್ತು ಫೋಟೋ ರಿಲೀಸ್ ಮಾಡಿದ್ದು ದರ್ಶನ ಅಭಿಮಾನಿಗಳೇ. ದರ್ಶನ ಅಭಿಮಾನಿಗಳು ಅದಕ್ಕೆ ಕೇಳೋದು, ಅಭಿಮಾನಿಗಳಾಗ್ರಪ್ಪ, ಅಂಧಾಭಿಮಾನಿಗಳಾಗಬೇಡಿ. ಇವತ್ತು ದರ್ಶನ್ಗೆ ತಂದಿಟ್ಟಿದ್ದು ನೀವೇ. ಇವತ್ತು ದರ್ಶನ್ಗೆ 2 FIR ಮತ್ತೆ ಹಾಕಿದ್ದು ನೀವೇ. ಇವತ್ತು A1 ಉಳಿದ 2ರಲ್ಲಿ ಆಗಿದ್ದು ನೀವೇ ಮಾಡಿಸಿದ್ದು. ಇವತ್ತು ಛಿದ್ರ ಆಗಿದ್ದು ಕೂಡ ನೀವೇ ಫೋಟೋ ಕಳಿಸಿದ ಕಾರಣಕ್ಕಾಗಿ. ಅದಕ್ಕೆ ಹೇಳೋದು ಅಂಧಾಭಿಮಾನಿಗಳು. ಅಭಿಮಾನಿಗಳಾಗಿದ್ದವರು ಎದೆಯಲ್ಲಿ ಪೂಜಿಸ್ತಾರೆ. ನಿಮಗೆ ಅಲ್ಲಿ ಏನು ದರ್ಶನ್ಗೆ ಒಳ್ಳೇದಾಗಬೇಕು ಅಂತಲ್ಲ, ದರ್ಶನ್ ಕಾರಣಕ್ಕಾಗಿ ನೀವು ಪೋಸ್ ಹೊಡಿಬೇಕು. ಅದಕ್ಕಾಗಿ ಊರು ತುಂಬ ಊರು ಬಾಗಿಲು ಮಾಡಿದ್ರಿ ನೀವು.